ಬಿಗ್ ಬಾಸ್ ಶೋ ನೋಡ್ತಿದ್ದೀರಾ? ಯಾರಿಷ್ಟ? ನನಗೆ ಸಂಗೀತ ಅಂತ ಇಷ್ಟ. ಏನಕ್ಕೆ? ಏನಕ್ಕೆ ಅಂದರೆ ಅವ್ರು ತುಂಬ ಚೆನ್ನಾಗಿ ಕಾಣಿಸ್ತಾರೆ ಅದಕ್ಕೆ. ಗೇಮ್ಗಳಂತ ಬಂದಾಗ ಬರ್ತೂರ್ ಇಷ್ಟ. ಹೇಗೆ ಅಂದರೆ ಅವನು ಗೇಮ್ ಚೆನ್ನಾಗಿ ಆಡ್ತಾರೆ. ಸಂಗೀತ ಮತ್ತು ಕಾರ್ತಿಕ್ ಇವರಿಬ್ರು ಚೆನ್ನಾಗಿ ಆಟ ಆಡ್ತಾ ಇದ್ದಾರಾ? ಹಾಂ. ಮತ್ತೆ ವಿನಯ್ ಅವರು ಜಗಳ ಮಾಡ್ತಾರಲ್ಲ, ಅದಕ್ಕೇನಂತೀರಾ? ವಿನಯ್ ಅವ್ರು ನನಗೆ ಇಷ್ಟ ಇಲ್ಲ. ಯಾಕೆಂದರೆ ಅವ್ರು ಎಲ್ಲರ ಜೊತೆನೂ ಜಗಳ ಮಾಡ್ತಾರೆ, ರೂಡಾಗಿ ನಡ್ಕೊತಾರೆ ಅದಕ್ಕೆ. ಅಲ್ಲ, ವಿನಯ್ ಅವರು ಜಗಳ ಮಾಡಲ್ಲ, ಸಂಗೀತ ಅವರು ಬೇಕಂತ ಜಗಳಕ್ಕೆ ಬರ್ಸ್ತಾರೆ ಅವ್ರನ್ನ. ಇಲ್ಲ, ಯಾವಾಗಲೂ ಕೂಗಾಡ್ತಾರೆ ಸಂಗೀತ ಅವರು ಅಂತ. ಕೂಗಾಡಲ್ಲ, ಒಂದೊಂದು ಸತಿ ಮಾತ್ರ. ಮೊನ್ನೆ ರಾಕ್ಷಸರು ಗಂಧರ್ವರ ಆಟ ನೋಡಿದ್ರಾ? ನಾನು ನೋಡಿಲ್ಲ. ಮೊನ್ನೆ ನೋಡಿಲ್ವ? ಡ್ರೋನ್ ಪ್ರತಾಪ್ ಅವ್ರಿಗೆ ಗೊತ್ತಾ? ಡ್ರೋನ್ ಪ್ರತಾಪ್ ಹುಡುಗ ಕಣ್ಣೋಗಿದೆಯಲ್ಲ ಇಬ್ಬರಿಗೆ, ಹುಡುಗ ಇದಾನಲ್ಲ, ಅವ್ರ ಬಗ್ಗೆ ಗೊತ್ತಾ? ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಚೆನ್ನಾಗಿ ನಡೆಸ್ತಾರೆ. ಅವ್ರಿಗೆಲ್ಲ ಕ್ವೆಶನ್ಸ್ ಎಲ್ಲ ಕೇಳ್ಕೊಂಡು ಅವ್ರಿಗೆ ಒಂದೊಂದು ಟಾನಿಕ್ ಎಲ್ಲ ಕುಡಿಸ್ಕೊಂಡು ಎಲ್ಲ ಚೆನ್ನಾಗಿ ಅವರಿಗೆ ಕರೆಕ್ಟಾಗಿ ಕ್ಲಾಸ್ ಕೊಡ್ತಾರಂತೀರಾ? ಯಾರು ಗೆಲ್ತಾರೆ ಈ ಸಲ? ಈ ಸತಿ ನನಗಿನ್ನ ಕನ್ಫರ್ಮ್ ಇಲ್ಲ. ಯಾರು ಒಂದು ಅಂದಾಜು ಮೇಲೆ ಹೇಳ್ಬೇಕಂದ್ರೆ? ಗೆಸ್ ಮಾಡಂಗಿತ್ತು. ಯಾರು ಹೆಸರು? ಯಾರಂದ್ರೆ ನಿಮ್ಮ ಫೇವ್ರೇಟ್ ಯಾರು? ಸಂಗೀತ. ಎಲಿಮಿನೇಟ್ ಯಾರು ಆಗ್ಬೇಕು? ಮನೆಗೆ ಹೋಗ್ಬೇಕಂತ ಯಾರನ್ನ ಕಳಿಸ್ತೀರಾ? ಬರ್ತರು. ಹೌದಾ? ಥ್ಯಾಂಕ್ ಯು. ನಿಮ್ಮ ಹೆಸರು? ನೇಹ. ವೋಟ್ ಫಾರ್ ಸಂಗೀತ. ಯಾರು ಇಷ್ಟ ಆಗ್ತಾರೆ? ಕಾರ್ತಿಕ್. ಏನಕ್ಕೆ? ಅವರ ಅಗ್ರೆಸಿವ್ ಇಂಟೆನ್ಷನ್ ತುಂಬ ಇಷ್ಟ ಆಗುತ್ತೆ. ಅವ್ರ ಟಾಸ್ಕಲ್ಲಿ ಆಟ ಆಡೋದು ತುಂಬ ಇಷ್ಟ ಆಗುತ್ತೆ. ಈ ರಾಕ್ಷಸರು ಅಂತ ಬಂದಾಗ ಯಾರು ಇಷ್ಟ ಆದರು? ರಾಕ್ಷಸರ್ ಗೇಮ್ ಆಡೋ ಟೈಮಲ್ಲಿ ವಿನಯ್. ಏನಕ್ಕೆ? ಅವ್ರ ಅಗ್ರೆಸಿವ್, ಅವರು ಇದ್ದಿದ್ದು, ಅವ್ರು ಆಡಿದ್ದು ರೀತಿ ಎಲ್ಲ ಇಷ್ಟ ಆಗುತ್ತೆ. ವಿನಯ್ ಕಾರ್ತಿಕ್ ಇಬ್ರು ಫ್ರೆಂಡ್ಸಾ ಅಥವಾ ದುಶ್ಮನ್ಗಳು? ಫ್ರೆಂಡ್ಸ್. ಇವಾಗಾಗಿ ಫಸ್ಟ್ ಫ್ರೆಂಡ್ಸ್ ಆಗಿದ್ರು, ಮತ್ತೆ ದುಶ್ಮನ್ ಆಗಿದ್ರು, ಇವಾಗ ನಿನ್ನೆ ಮತ್ತೆ ಫ್ರೆಂಡ್ಸ್ ಆಗಿದ್ದಾರೆ. ಅವರಿಬ್ರು ಗುಡ್ ಫ್ರೆಂಡ್. ಸಂಗೀತ ಅವ್ರ ನಡುವೆ ಬಂದೆಲ್ಲ ಇಬ್ಬರನ್ನ ದೂರ ಮಾಡ್ತಾರೆ. ಹೌದು. ಸಂಗೀತ ಅವ್ರ ಬಗ್ಗೆ ಏನಂತೀರಾ? ಅವಳು ಈ ಬಿಗ್ ಬಾಸಿಗೆ ಬರಬಾರ್ದಿತ್ತು ಅನ್ಸುತ್ತೆ. ಹೌದಾ? ಯಾಕೆ? ಬರಬೇಕಿತ್ತು, ಬಟ್ ಆದರೆ ಇವರಿಬ್ರು ಫ್ರೆಂಡ್ಶಿಪ್ನ ಹಾಳು ಮಾಡಿಬಿಟ್ಟಿತ್ತು. ಅಂದರೆ ಹಾಳು ಮಾಡಿದಂದ್ರೆ ಅವ್ರ ಬಗ್ಗೆ ಹೋಗಿ ಇವ್ರ ಬಗ್ಗೆ ತಲೆ ತುಂಬೋದು, ಆ ಥರ ಮಾಡಬಾರ್ದಿತ್ತು. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಅವರಿಗೆಲ್ಲ ಹೊರಗಡೆ ಇದರಲ್ಲಿ ತುಂಬ ಹೆಸರು ಹಾಳು ಮಾಡ್ತಿದ್ದಾರಲ್ಲ, ಆ ಥರ ಎಲ್ಲ ಮಾಡಬಾರ್ದು. ಅವ್ರು ಹೆಂಗಿದ್ದಾರೆ ಅವ್ರನ್ನ ಬಿಟ್ಬಿಡ್ಬೇಕಾಗಿ ಅವ್ರ ಪಾಡಿಗೆ ಅವರು. ಈಗ ಬಿಗ್ ಬಾಸ್ ಮನೆಯಲ್ಲಿ ಚೆನ್ನಾಗಿದ್ದಾರಾ? ಹಾಂ, ಚೆನ್ನಾಗಿದ್ದಾರೆ. ನಿಮ್ಮ ಓಟು? ನಮ್ಮ ಓಟು ಪ್ರತಾಪ್. ವರ್ತೂರ್ ಸಂತೋಷ್. ಕಾರ್ತಿಕ ಇಷ್ಟ ಅಂದ್ರೆ ವರ್ತೂರ್. ಕಾರ್ತಿಕ್ ನಾಮಿನೇಷನ್ ಆದರೆ ಅವ್ರಿಗೆ ಓಟ್ ಹಾಕ್ತೀವಿ, ಅವ್ರಿಲ್ಲ ಅಂದ್ರೆ ವರ್ತೂರ್. ಓಹೋ. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ಚೆನ್ನಾಗಿ ನಡೆಸ್ತಾರೆ, ಸಖತ್ತಾಗಿ ಸೂಪರ್ ಆಗಿ ನಡೆಸ್ತಾರೆ. ಥ್ಯಾಂಕ್ ಯು. ನಿಮ್ಮ ಹೆಸರು? ಶಶಾಂಕ್. ಯಾರು ಇಷ್ಟ ಆಗ್ತಾರೆ? ನನಗೆ ಕಾರ್ತಿಕ್. ಏನಕ್ಕೆ? ಪಾಪ ಎಲ್ಲ ಸೇರ್ಕೊಂಡು ಒಬ್ಬನೇ ಟಾರ್ಗೆಟ್ ಮಾಡಿ ಹಿಂಸೆ ಕೊಡ್ತಾರೆ. ಅದವರೆಲ್ಲ ಗಂಡಸು ಅಂತ ಹೇಳ್ಕೊ ಓಡಾಡ್ತಾರೆ. ವಿನಯ್ ದೊಡ್ಡ ವೇಸ್ಟ್ ಕೂದಿ ಅವನು, ಸುಮ್ಮನೆ ಅಷ್ಟೇ ನಿಗ್ರಾಡೋದು. ಅಷ್ಟು ತಾಕತ್ತಿದ್ರೆ ಮೈಕಲ್ ಮೇಲೆ ನಿಗ್ರಾಡ್ಲಿ, ಅವ್ರ ಮೇಲೆ ನಿಗ್ರಾಡ್ಲಿ. ಪಾಪ ಕಾರ್ತಿಕ್ ಒಬ್ಬನೇ ಸಿಕ್ಬಿಟ್ಟವನೆ ಅಂತ ಊರ್ ಹಿಡ್ಕೈದು ಮಾಡ್ತವ್ರೆ. ಫಸ್ಟ್ ಪ್ರತಾಪ್ ರೋದ್ನೆ ಕೊಟ್ರು, ಯಾವಾಗ ಕರ್ನಾಟಕದವರೆಲ್ಲ ತಿರ್ಗಿದ್ರು ಅವಾಗ ಬಿಟ್ಬಿಟ್ರಿ. ಆಮೇಲೆ ವಿನಯ್ ಅವ್ರನ್ನ ಜಗಳಕ್ಕೆ ಕಾರಣ ಇವರಿಬ್ಬರೇ ಅಲ್ವಾ? ಸಂಗೀತ ಮತ್ತು ಕಾರ್ತಿಕ್ ಅವ್ರ ಅಗ್ರೆಸಿವ್. ಅವ್ರ ಇಷ್ಟ, ಅವ್ರ ಲವ್ ಮಾಡ್ಕೊತಾರೆ, ಏನಾರ ಮಾಡ್ಕೊತಾರೆ. ನಮ್ಗೆ ಯಾಕೆ ಬೇಕು? ಅವ್ರ ಪರ್ಸನಲ್ ಅವೆಲ್ಲ ನಾವು ಮಾತಾಡಂಗಿಲ್ಲ. ಈ ಚಪ್ಪಲಿ ವಿಚಾರ ಅಂತ ಬಂದಾಗ ಯಾರು ತಪ್ಪದು? ಆ ವಿನಯ್ದೇ ತಪ್ಪು. ಆ ಚಪ್ಪಲಿ ಬೌನ್ಸ್ ಹಾಕ್ಬೇಕಾದ್ರೆ ಅವನ್ ಯಾಕೆ ಅಲ್ಲಿ ನಿಂತಿದ್ದ? ಅದು ಅವನೇ ಬರ. ಇವ್ರಿಗೆ ಚಪ್ಪಲಿ ತಗೋಬಾರ್ದಲ್ವಾ? ಶೋ ಅಂತ ಬಂದಾಗ ಹಂಗೆಲ್ಲ ಹೋಗ್ಬಾರ್ದು. ಏನು ಮಾಡೋಕ್ಕಾಗಲ್ಲ. ಅವ್ನ ಕೋಪನ ಏನು ವಿನಯ್ ಹೊಡಿಯೋಕಾಯ್ತದ? ಅದಕ್ಕೆ ಅವ್ನು ಚಪ್ಪಲಿ ಮೇಲೆ ತಿರ್ಸ್ಕೊಂಡು ಆ ಚಪ್ಪಲಿ ಹೋಗಿ ಅವನು ಬಿತ್ತು. ಅಷ್ಟೇ ನಡೆದಿದಲ್ಲಿ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಡ್ರೋನ್ ಪ್ರತಾಪ್ ಅಂತೂ ಮಸ್ತು. ಅವನಂತೂ ಬುದ್ಧಿವಂತ. ಅವ್ನು ಯಾವ ಥರ ಆಡ್ಬೇಕು ಆ ಥರ ಆಡ್ತಾನೆ. ಅವನೇ ಗೆಲ್ಲೋದು. ಅಂತ ಬುದ್ಧಿವಂತಿಕೆ ಏನು ತೋರಿಸ್ತಾ ಇದಾರೆ ಅಲ್ಲಿ ಅಂತ? ಅಂದ್ರೆ ಅವ್ನು ಕಾಮ್ ಆಗಿರ್ತಾನೆ. ಯಾವ ಟೈಮಲ್ಲಿ ಯಾವ ಥರ ವಾಯ್ಸ್ ರೈಸ್ ಮಾಡಿಸ್ಬೇಕು ಆ ಥರ ಮಾಡ್ತಾನೆ ಅಷ್ಟೇ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಸಖತ್ತಾಗಿ ನಡೆಸ್ತಾರೆ. ನಮ್ಮ ಬಾಸು ಕಿಚ್ಚ, ಅವರೇ ಕಿಚ್ಚ. ಓಕೆ, ಥ್ಯಾಂಕ್ ಯು. ನಿಮ್ಮ ಓಟು? ನಮ್ಮ ಓಟು ವರ್ತೂರ್ ಸಂತೋಷ್ಗೆ.